ತೊಗರಿ ಖರೀದಿಯಲ್ಲಿ ಅವ್ಯವಹಾರ ಆಕ್ರೋಶಗೊಂಡ ರೈತರು. ಕೆಸರ ಜವಳಗ ಪಿಕೆಪಿಎಸ್ ಸಹಕಾರ ಸಂಘಕ್ಕೆ ಬೀಗ ಜಡಿಯಲು ಮುಂದಾದ ರೈತರು. ಹುಲಸೂರು ಸಮೀಪದ ಭಾಲ್ಕಿ ತಾಲ್ಲೂಕಿನ ಕೇಸರ ಜವಳಗ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿ ಮಾಡುತ್ತಿರುವ ತೂಕದ ಯಂತ್ರದಲ್ಲಿ ಕ್ವಿಂಟಲ್ ಹಿಂದೆ 3 ಕೆಜಿ ತೂಕದ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ರೈತರು ಆಕ್ರೋಶಗೊಂಡು ಸಹಕಾರ ಸಂಘಕ್ಕೆ ಬೀಗ ಜಡಿಯಲು ಮುಂದಾದ ಘಟನೆ ಬುಧವಾರ ಸಾಯಂಕಾಲ ನಡೆದಿದೆ. ಸರ್ಕಾರದಿಂದ ತೊಗರಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ರೈತರಿಂದ ನೋಂದಣಿ ಮತ್ತು ಮಾರಾಟಕ್ಕೆ ನಿರಾಸಕ್ತಿ ನಡುವೆ ಇಂತಹ ಘಟನೆ ಬೆನ್ನಲ್ಲೇ ಸರ್ಕಾರದ ಮೇಲೆ ರೈತರು ಭರವಸೆ ಇಲ್ಲದಂತಾಗಿದೆ. ಜಿಲ್ಲಾ ಆಡಳಿತ, ಜಿಲ್ಲಾ ಸಹಕಾರ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ವಿವಿಧ ಗ್ರಾಮಗಳ ತೊಗರಿ ಮಾರಾಟ ಮಾಡಿರುವ ರೈತರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯತ ಮಾಜಿ ಸದಸ್ಯ ಕೈಲಾಸ ವಟುಬೆ, ಪ್ರಮುಖರಾದ ಬಾಬುರಾವ, ವಿಶ್ವನಾಥ ಕರಕಲ್ಲೆ, ಬಸವರಾಜ ಖಂಡಳೆ, ಕಲ್ಲಪ್ಪ ಕಟ್ಟಾಳೆ, ವೈಜಿನಾಥ ಅವಳೆ, ರವಿ ಚೋರಮಲ್ಲೆ, ಬಾಬುರಾವ ಹಜಾರೆ, ರಾಜಕುಮಾರ ಮಡಿವಾಳ, ನಾಮದೇವ ಮಳಚಾಪುರೆ, ಮಹೇಶ ವಟುಬೆ ಸೇರಿದಂತೆ ಲಾದ, ಸಾಯಿ ಗಾನ್ವಾ, ಕಾದ್ರಾಬಾದ ವಾಡಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ಸುದ್ದಿ ತಿಳಿಯುತ್ತಿದ್ದಂತೆ ಮೆಹಕರ್ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ ಬಳತೆ ಸ್ಥಳಕ್ಕೆ ಭೇಟಿ, ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಇಲ್ಲಿ ನಾವು ತೊಗರಿ ಹಾಕಿದ್ದೇವೆ. ತೊಗರಿ ಹಾಕಿದ ಮ್ಯಾಕೆ ಕಾಟದ ಫಾಲ್ಟ್ ಬಂತು ರೀ. ಇದು ಒಂದು 1.5 ತಿಂಗಳು ಆಯ್ತು ರೀ. 1.5 ತಿಂಗಳು ಆಯಿತು. ಅವ್ರಿಗೆ ಹೇಳಿದೆವು, ಸೆಕ್ರೆಟ್ರಿ ಹೇಳಿದೆವು, ಮೆಂಬರಿಗೆ ಹೇಳಿದೆವು, ಚೇರ್ಮನಿಗೆ ಹೇಳಿದೆವು, ಕೈ ತಾಳ ಮಾಡಿದವ್ರಿಗೆ ಹೇಳಿದೆವು, ಅವರ ಅದು ಹಮಲ್ದವ್ರಿಗೆ ಹೇಳಿದೆವು. ಅವ್ರು ಎಲ್ಲೂ ಕೇಳಿಲ್ಲ. ಅವ್ರೊಂದು ಹೊಟ್ಟೆ ಆಯ್ತಪ್ಪ, ಸುಮ್ಮ ಕೂಡ್ರಿ, ಕಾಟ ರಿಪೇರಿ ಮಾಡಿಸ್ತೇವೆ ಅಂದರು. ಮತ್ತು ಅವ್ರಿಗೆ ಏನು ಮಾಡಿಲ್ಲ. ಆಯ್ತು, ಈ ತಾರೀಕಿಗೆ ಗೊಡ್ಡೆ ಆಯ್ತು ರೀ. ಗೊಡ್ಡೆ ಆದ್ಮ್ಯಾಕ ಈಗ ಎಲ್ಲೂ ಗೊತ್ತಾಗಿರಿ. ಎಷ್ಟು ಕ್ವಿಂಟಲ್ ತೊಗರಿ ಹಾಕಿರಿ ನೀವು? ನಂದು 70 ಕ್ವಿಂಟಲ್ ಹೋಗ್ಯದ ರೀ. 70 ಕ್ವಿಂಟಲ್? ಹಾಂ. ಇಲ್ಲಂದ್ರೆ ತೋರಿಸ್ತಾರೆ ರಸೀದ್ ಅದ. ಎಷ್ಟು ಹೆಚ್ಚು ಕಮ್ಮಿ ಆಗ್ಯದ? 1 ಕಿಲೋ 500 ಗ್ರಾಮ್. ಅದು 1 ಕ್ವಿಂಟಲ್ಗೆ ಅಥವಾ 50 ಕೆಜಿಗೆ ರೀ? 50 ಕೆಜಿ. ಹಾಂ. ಇದು ಎಷ್ಟು ದಿನ ಆಯ್ತು ಹಿಂಗೆ ನಡೆಯತ್ತೆ ರೀ? ಇದು ನಮಗೂ ಒಂದು 2 ದಿನ. ಹಾಂ. ನಿಮ್ಮ CEO ಅಂತಾರ ಚೀಲಾಗಿಂದ ಮಾಲ್ ತೆಗೆದು ಇದು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರಂತಲ್ಲ ನಿಮ್ಮ ಸೆಕ್ರೆಟ್ರಿ? ಒಳಗೆ ಹೋಗಿದ ಮೇಲೆ ಮಾಲ್ ತೆಗ್ದಾರ ಇಲ್ಲ? ಮಾಲ್ ತೆಗ್ದಾರ ಇಲ್ಲ? ಲೇಬರ್ಗಳು ತೆಗ್ದಾರ? ಈಗ ನಿಂದು ಈ ತೊಗದ್ಲತ್ತಿರಲ್ಲ ಎಷ್ಟು ದಿನ ಐತಿ ಈ ಥರ ಆಗಿ? ನಂಗೆ 2 ದಿನ ಆಯ್ತು. 19 ತಾರೀಕು ಅದೇ 2 ದಿನ ಬಂದಿತ್ರಿ. ಅವು ಒಳಗೆ 2 ದಿನ ಬಂದು. ಈ ತೊಗರಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? 7 ತಾರೀಕು, ಫೆಬ್ರವರಿ 7. ನೀಲ್ ಪ್ಯೂರ್ ಅಂತ ಕೆಲಸ ಮಾಡ್ತೇನೆ. ನನ್ನ ಹೆಸರು ಬಸವರಾಜ ಕಾಶಪ್ಪ ಕಂಡಳೆ. ಮೊನ್ನೆ ಮಾರ್ಚ್ 8 ತಾರೀಕಿನ ತೊಗರಿ ತಂದೀನಿ. ತೊಗರಿ ತಂದು ಹಾಕಿದೆ. ತೊಗರಿ ತಂದು ಹಾಕಿ ನಾ ಏನು ಕಾಟದ ಮುಂದೆ ನಿಂತೀನಿ. ಆ ಹಮಾಲ್ರಿ ಏನದಪ್ಪ ಅಂದ್ರೆ ನಂದು ಒಂದು ಚುಂಗಡಿ ಪೂರ ಹರಿಸಿಕ್ಯವು. ಅದನ್ನ ಹೋಗಿ ಏನದ ಅಂದ್ರೆ ಸೆಕ್ರೆಟ್ರಿಗಳದ ಮತ್ತು ಡೈರೆಕ್ಟ್ರುಗಳದ ಅವ್ರು ಏನು ಮಾಡಿದ್ರು, ಸುಮ್ಮ ಅವ್ರಿಗೆ ಬೈದಂಗೆ ಮಾಡ್ರು. ಬೈದು ಏನದಪ್ಪ ಅಂದ್ರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದ್ರು. ಅದಕ್ಕೆ ನಾ ಏನಂದ ಏನಾರ ತಪ್ಪಾಗಿರ್ಬೇಕಂತ ಅಲ್ಲೇ ಬಿಟ್ಟು ನಾ ಇದು ಮಾಡ್ಕೊಂಡು ಅದೊಂದು ಹೇಳೋದು ಸರಿ ಮಾಡಿ ಈ ಕಡೆ ಕೊಟ್ಟರು ನನಗೆ. ನಾವು ಅಂದ್ರೆ ಹಿಂಗೆ ನಿಮ್ಗೆ ಅನಿಸ್ತು, ಹಿಂಗೆ ನನ್ನ ಮುಂದೆ ಏನಪ್ಪ ಅಂದ್ರೆ ಇದೇ ರೀತಿ ರೈತರಿಗೆ ಇದಕ್ಕೆ ನೇರ ಹೊಣೆ ಯಾರು? ಸೆಕ್ರೆಟರಿ ನಾ ಏನು ಸದಸ್ಯರ ಬಾಡಿ? ಸೆಕ್ರೆಟರಿ ಕೇಳ್ಬೇಕು ಯಾಕಾಗತ್ತಪ್ಪ ಹಿಂಗೆ ಮಾಡ್ಬಾರ್ದಂತ. ಅದ್ರ ಮಾತು ಮುಂದೆ ಆಗ್ಯಾರಲ್ಲ ಮತ್ತೀಗ. ಇಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಿಂದೆ ಸೋಯಾಬೀನ್ ಆಗಿದಲ್ಲತ್ತಿರಲ್ಲ, ಅದೇ ರೀತಿ ಈ ವಿಷಯ ನಿಮ್ಮ ಸದಸ್ಯರದಾರಲ್ಲ ಅವ್ರ ಗಮನಕ್ಕೆ ತಂದಿರ ಏನು ತಂದಿಲ್ಲ? ಸೋಯಾಬೀನ್ ಟೈಮಿಗೆ ಆಗಿದ್ದು ಯಾರು ಇದಕ್ಕೆ ಗಮನಕ್ಕೆ ತಂದಿಲ್ಲ, ಯಾರಿಗೆ ತಿಳಿದಿಲ್ಲವ. ಈಗ ಏನದಪ್ಪ ಅಂದ್ರೆ ಇವತ್ತು ಕರೆಕ್ಟ್ ಏನದಪ್ಪ ಅಂದ್ರೆ ಅವ್ರು ಏನದ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದೆ. ಇಷ್ಟೆಲ್ಲ ವೇಟ್ ಗೊತ್ತಾಗಿಲ್ಲ ಈಗ ತನಕ. ಅಂದ್ರೆ ಇಲ್ಲಿಗೆ ಎಷ್ಟು ಜನ ಕೂತಿರೋ ಅಷ್ಟು ಜನದ ಅದೇ ರೀತಿ ಇಲ್ಲಿ ಯಾವ ಹಳ್ಳಿದ್ ಬರ್ತಾವ್ರಿ ಇಲ್ಲಿ?